ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನ ಟಿವಿ. ದೇವರ ಹಿಪ್ಪರ್ಗಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಹಾಗೂ ಗುದ್ದಲಿ ಪೂಜೆ ಸಮಾರಂಭ. ದೇವರ ಹಿಪ್ಪರ್ಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಜನಪ್ರಿಯ ಶಾಸಕರಾದ ರಾಜೀವ್ ಗೌಡ ಪಾಟೀಲ್ ಇವರು ದಿನಾಂಕ 31/5/2026 ರವಿವಾರ ಚಾಲನೆ ನೀಡಿದರು. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರ್ಗಿ ತಾಲೂಕಿನ ಪಡಗಾನೂರು ತಾಂಡಾ ಎಲ್ಟಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಭೂಮಿ ಪೂಜೆ, 50 ಲಕ್ಷ ರೂಪಾಯಿ ವೆಚ್ಚ ಸಿಸಿ ರಸ್ತೆ ಮತ್ತು ದೇವೇರ ಹಿಪ್ಪರ್ಗಿ ತಾಲೂಕಿನ ಹರನಾಳ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಭೂಮಿ ಪೂಜೆ, 50 ಲಕ್ಷ ಮತ್ತು ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡ ನಿರ್ಮಾಣ ಭೂಮಿ ಪೂಜಾ ಕಾಮಗಾರಿ 65 ಲಕ್ಷ ಹಾಗೂ ದೇವೇರ ಹಿಪ್ಪರ್ಗಿ ತಾಲೂಕಿನ ಹಿಟ್ಟಿನಹಳ್ಳಿ ತಾಂಡಾ ಎಲ್ಟಿಯಲ್ಲಿ 1 ಕೋಟಿಗಳು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ರಾಜೀವ್ ಗೌಡ ಪಾಟೀಲ್ ಅವರು, ನನ್ನ ಮತಕ್ಷೇತ್ರದ ಜನರ ನಾಡಿಮಿಡಿತ ನಾನು ಸುಮಾರು ದಿನಗಳ ಹಿಂದೆ ನಾನು ಇನ್ನು ಶಾಸಕನಾಗಿರದ ಸಮಯದಲ್ಲಿ ಬಹಳ ಹತ್ತಿರದಿಂದ ಬಲ್ಲೆ. ನಾನು ಶಾಸಕನಾದ ಮೇಲೆ ನೋಡಿದಂತೆ ನಡೆದುಕೊಂಡಿದ್ದೇನೆ. ಕ್ಷೇತ್ರದಲ್ಲಿ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಗ್ರಾಮೀಣ ಯೋಜನೆಗಳನ್ನು ನನ್ನ ಅವಧಿಯಲ್ಲಿ ನಿಮ್ಮ ಋಣ ಮುಟ್ಟಿಸ್ತೇನೆ. ಈಗ ಗ್ಯಾರಂಟಿ ಯೋಜನೆಗಳ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ನಾನು ನನ್ನ ಕ್ಷೇತ್ರದ ಜನರ ಕುಂದು ಕೊರತೆಗಳನ್ನು ನಿವಾರಿಸಲೇಬೇಕು ಎಂಬ ಪಣ ತೊಟ್ಟು ಅನುದಾನ ಬೇಡಿಕೊಂಡು ತರುತ್ತಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಬೇಡಿಕೆ ಇಟ್ಟಿದ್ದೇನೆ. ಆದಷ್ಟು ಬೇಗ ನಿಮ್ಮ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಸದಾ ಹೀಗೆ ಇರಲಿ. ಆರ್ಮಿ ಇಲಾಖೆಯ ರಾಜಶೇಖರ ಪರವಾಗಿ ಪ್ರಫುಲ್ ಕ್ಯಾತನವರ್ ಮತ್ತು ಮಹಾಂತೇಶ್ ಬಿಜ್ಜರ್ಗಿ, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತೆಯರು, ಗುತ್ತಿಗೆದಾರರಾದ ಶಿವಗೊಂಡಪ್ಪ ಬಿರಾದಾರ್, ನಾಡಾ ಪಟೇಲ್ ಪಾಟೀಲ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಕನ್ನೊಳ್ಳಿ ಮತ್ತು ಕತ್ತಿ, ಪಿಡಿಒಗಳು, ವಿವಿಧ ಗ್ರಾಮಗಳ ಹಿರಿಯ ಮುಖಂಡರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಸದಸ್ಯರು ಹಾಜರಿದ್ದರು. ವರದಿಗಾರ ಚಿದಾನಂದ ಭಜಂತ್ರಿ, ಜನ ಟಿವಿ, ದೇವರ ಹಿಪ್ಪರ್ಗಿ. ಇಟ್ನಾಳಿ ತಾಂಡಾದವ್ರದ್ದು ಬೇಡಿಕೆ. ಅದೇ ರೀತಿ ಇನ್ನೊಂದು ನಾವು ಕುಟುಂಬ ಜಾತ್ರೆಗೆ ಹೋದಾಗ ತಾಂಡಾದಿಂದ ಅಪ್ರೋಚ್ ಬರೋ ರೋಡನು ಹೇಳೈತಿ. ಇವತ್ತು ಅದನ್ನು ಪೂಜಾ ಇಟ್ಕೊಂಡಿದ್ವಿ. ಅದೇ ಕರ್ನಾಟಕದಲ್ಲಿ ಒಂದು ಸಿಸಿ ರಸ್ತೆ ಪೂಜೆ ಐತಿ, ಒಂದು ಹಾಸ್ಪಿಟಲ್ ಪೂಜೆ ಐತಿ. ಇದ್ರ ಜೊತೆ ನಮಗ್ ಏನ್ ಆಗಾಕತ್ತದಂದ್ರ ದಯವಿಟ್ಟು ಯಾರು ಅನ್ಯತೆ ಭಾವಿಸ್ಬಾರ್ದು. ಯಾಕಂದ್ರ ಮೊಸಳೆ ಗ್ರಾಮದ ಎಲ್ಲ ನಮ್ಮ ಹಿರಿಯರಲ್ಲಿ ಬಂದಾರ. ಅವರು ಬರೇ ಪಡಗಾನೂರ್ ಆಯ್ತು, ಹರ್ನಾಳ್ ಆಯ್ತು, ಚಿಕ್ಕರುಗಿ ಆಯ್ತು, ಯಜ್ನಾಳಿ ತಾಂಡ ಆಯ್ತು, ನಮ್ಮ ಊರಿಗೆ ಯಾವಾಗ ಮಾಡ್ತೀರ ಅವ್ರು ಕೇಳ್ತಾರ. ಅದಕ್ಕ ನಾನು ಮೊಸಳಗಿ ಗ್ರಾಮದ ಹಿರಿಯರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಕೆಲವೇ ದಿನದಾಗ ನಿಮ್ದು ಆಗ್ತದ. ಯಾಕಂದ್ರ ಅನುದಾನದ ಕೊರತೆ. ಯಾಕಂದ್ರೆ 124 ಹಳ್ಳಿ 31 ತಾಂಡ ಬರ್ತಾವ ನನಗ. ಇವತ್ ಏನಾಗ್ಯದ ಅಂದ್ರ ಒಂದೇ ಸರ್ತಿ ಒಟ್ಟು 124 ಹಳ್ಳಿ ತಾಂಡಕ್ ಹಾಕುವಷ್ಟು ಅನುದಾನ ನಮಗೆ ಲಭ್ಯತೆ ಇರಂಗಿಲ್ಲ. ಅದಕ್ಕ ಆದ್ಯತೆ ಮೇರೆಗೆ ಅನುದಾನ ಬಂದಾಗ ಈಗ ಪಡಗಾನೂರು ಎಲ್ಟಿ ಮುಗಿತಲ್ಲ, ಮತ್ ಮುಂದಿನ ಸತ್ತೆ ಈಗ ಮೊಸಳಿಗೆ ಉಳಿದ ಮೊಸಳಿಗೆ ಹೋಗ್ತೀನಿ. ಅದಕ್ಕ ನಾವು 5 ಗ್ಯಾರಂಟಿ ಒಂದ್ ಕಡೆ ಹೊಡ್ತಾ, ಅದೇ ರೀತಿ ವಿರೋಧ ಪಾರ್ಟಿ ಒಳಗೆ ಇರೋದ್ರಿಂದ ನೀವೇನೋ ಬಹಳ ಆಶಯ ಭಾವನೆಯನ್ನು ಇಟ್ಕೊಂಡು ಯಾವುದು ಪಕ್ಷ ಪಾರ್ಟಿ ಜಾತಿ ಏನು ನೋಡ್ಲಾರ್ದೆ ನೀವೆಲ್ಲಾರು ಅಭೂತಪೂರ್ವವಾಗಿ ಆಶೀರ್ವಾದ ಮಾಡಿ ನನ್ನನ್ನ ಶಾಸಕನಾಗಿ ಮಾಡಿದೆ. ಇವತ್ತ ನಿಮ್ಮ ಋಣವನ್ನು ತೀರಿಸುವಂತದ್ದು ನನ್ನ ಕರ್ತವ್ಯ. ನಾನು ಅದೇ ನಿಟ್ಟಿನಾಗ ಏನಾರ ಮಾಡಿ ಸ್ವಲ್ಪ ಮುಟ್ಕೊಂಡು ಎಲ್ಲರಿಗೆ ಕಾರ್ಯಗಳನ್ನ ಮಾಡಿಕೊಡೋಣ ಅನ್ನೋಂತ ವಿಚಾರ ಇಟ್ಕೊಂಡು ಹೊಂಟೀನಿ. ಅದಕ್ಕ ನಾನು ನಮ್ಮ ತಾಂಡಾದ ಎಲ್ಲಾ ನಾಯಕರಲ್ಲಿ, ಹಿರಿಯರಲ್ಲಿ, ನನ್ನ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ನೀವೆಲ್ಲರೂ ಸಹಕಾರ ಮಾಡ್ರಿ. ನಿಮ್ಗೆ ಒಳ್ಳೆಯ ಸುಸಜ್ಜಿತವಾದಂತದ್ದು ಕ್ವಾಲಿಟಿ ರಸ್ತೆ ಮಾಡಿಕೊಡುವಂತ ಕೆಲಸ ನಮ್ಮ ಗುತ್ತೇದಾರ ಇರ್ಬೋದು, ನಮ್ಮ ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಸೇರಿ ಮಾಡಿಕೊಡ್ತಾರ. ಆದ್ರೆ ಯಾವುದೇ ಒಂದು ಒಳ್ಳೆ ಕಾರ್ಯ ಆಗ್ಬೇಕಾಗಿತ್ತಂದ್ರ ಇವ್ ಜೇವರ್ಗೌಡ್ರು ಇವ್ರು ಏನ್ ಮಾಡೋರು ನಿಮ್ಮೂರ ಬಂದು, ಅದೇ ರೀತಿ ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಅವ್ರೇನು ಮಾಡಕ್ ಆಗಂಗಿಲ್ಲ. ನೀವು ಸ್ಥಳೀಯರು ನಿಂತು ಸಹಕಾರ ಮಾಡಿದ್ರ ನಿಮ್ಮ ಕಾರ್ಯ ಯಶಸ್ವಿಯಾಗಿ ಆಗ್ತದ. ಅದಕ್ಕ ನಿಮ್ಮ ಸಹಕಾರ ಬಹಳ ಮುಖ್ಯ.
ನಾವು ಕೆಲಸ ಮಾಡಾಗಿನ ಸಾಕಷ್ಟು ಕಡೆ ನಾ ಎಲ್ಲೆಲ್ಲಿ ಕೆಲಸ ಮಾಡಿ ನೀವು ನೋಡಿ ಬರ್ಬೋದು. ಎಲ್ಲಿನೂ ಕಳಪೆ ಕಾಮಗಾರಿ ಆಗಾಕ್ ಬಿಟ್ಟಿಲ್ಲ ನಾನು. ಎಲ್ಲಿ ಹೋಗಿ ನೋಡಿದ್ರು ಎಕ್ದಮ್ ಅಚ್ಚುಕಟ್ಟಾದಂತ ರಸ್ತೆಗಳೇ ನಿರ್ಮಾಣ ಆಗ್ಯಾವ. ಅದಕ್ಕೆ ಇದು ಪಡಗಾನೂರು ಎಲ್ಟಿ ಆದ್ರೂ ಸಹಿತ ಅಚ್ಚುಕಟ್ಟಾದಂತ ರಸ್ತೆ. ಇವತ್ತು 50 ಲಕ್ಷ ಈ ಕಾರ್ಯಕ್ರಮನ ಉದ್ದೇಶಿಸಿ ನಮ್ಮ ನೆರೆಹೊರೆ ಗೌರವ ಅಂತ ಸಂಗನೂರ್ ಪಾಟೀಲ್ ಅವರು ಒಂದು ಮಾತು ಹೇಳ್ಕೊಂಡು ಹೇಳ್ತಾರೆ. ಅವತ್ತು ಪಡಗನೂರು ತಾಂಡದ ಆರಾಧ್ಯ ದೇವರಾಗಿರ್ತಕ್ಕಂಥ ಸದ್ಗುರು ಸೇವಾಲಾಲ್ ಹಾಗೂ ತಾಯಿ ಜಗದಾಂಬೆಗೆ ನಮಸ್ಕರಿಸಿ ಇವತ್ತಿನ ದಿವಸ ಈ ಒಂದು ಶುಭ ಸಮಾರಂಭದ ಉದ್ಘಾಟಕರಾಗಿ ಪಡಗನೂರು ತಾಂಡದಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳ ಒಂದು ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಭೂಮಿ ಪೂಜೆಯನ್ನ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ರಾಜು